ದಲಿತ ಒಳ ಮೀಸಲಾತಿ ಜಾರಿಗೆ ಸಂಪುಟದಲ್ಲಿ ಒಪ್ಪಿಗೆ. ಸಂಪುಟದ ನಿರ್ಧಾರಕ್ಕೆ ತುಮಕೂರಿನಲ್ಲಿ ಮಿಶ್ರ ಪ್ರತಿಕ್ರಿಯೆ. ಎಸ್ ವೀಕ್ಷಕರೇ, ಹಲವು ದಶಕಗಳಿಂದ ದಲಿತ ಒಳ ಮೀಸಲಾತಿ ವಿಚಾರವಾಗಿ ಹಲವು ರೀತಿಯಲ್ಲಿ ಚರ್ಚೆಗಳು, ಹೋರಾಟಗಳು, ಸಭೆಗಳು ನಡೀತಾ ಇದ್ವು. ರಾಜ್ಯಾದ್ಯಂತ ದಲಿತರ ಪರ ಸಂಘಟನೆಗಳು ಒಳ ಮೀಸಲಾತಿ ಜಾರಿ ಮಾಡುವಂತೆ ಒತ್ತಾಯಿಸಿ ಹೋರಾಟವನ್ನ ಮಾಡಿದ್ರು. ಕೂಡಲೇ ಒಳ ಮೀಸಲಾತಿ ಜಾರಿ ಮಾಡಲೇಬೇಕು ಎಂದು ಪಟ್ಟು ಹಿಡಿದು ಕೂತಿದ್ರು. ಜೊತೆಗೆ ಸಿಎಂ ಸಿದ್ದರಾಮಯ್ಯರಿಗೆ ಉಗ್ರ ಹೋರಾಟ ಮಾಡುವುದಾಗಿ ಖಡಕ್ ಎಚ್ಚರಿಕೆಯನ್ನ ಕೂಡ ನೀಡಿದ್ರು. ಆದ್ರೆ ಅದಕ್ಕೆಲ್ಲ ಇದೀಗ ಬ್ರೇಕ್ ಬಿದ್ದಿದ್ದು, ಕರ್ನಾಟಕದಲ್ಲಿ ದಲಿತ ಒಳ ಮೀಸಲಾತಿ ಜಾರಿಗೆ ರಾಜ್ಯ ಸಂಪುಟದಿಂದ ಅಂತಿಮ ಒಪ್ಪಿಗೆ ಸಿಕ್ಕಿದೆ. ದಶಕಗಳಿಂದ ಎಡಗೈ ಬಲಗೈ ಸಮುದಾಯಗಳ ನಡುವೆ ನಡೀತಾ ಇದ್ದ ಹೋರಾಟಕ್ಕೆ ಅಂತ್ಯ ಕಂಡಂತಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೆದ ಸಂಪುಟ ಸಭೆಯಲ್ಲಿ ದಲಿತರ ಮೀಸಲಾತಿಯನ್ನ 5 ಪ್ರವರ್ಗಗಳ ಬದಲು 3 ಪ್ರವರ್ಗಗಳಾಗಿ ವಿಂಗಡಿಸುವ ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ. ಈ ಹಿನ್ನೆಲೆಯಲ್ಲಿ ಎಡಗೈ ಸಮುದಾಯಕ್ಕೆ 6% ಹಾಗೂ ಬಲಗೈ ಸಮುದಾಯಕ್ಕೆ 6% ಮೀಸಲಾತಿ ನಿಗದಿಯನ್ನ ಮಾಡಲಾಗಿದೆ. ಉಳಿದ 5% ಮೀಸಲಾತಿ ಇತರೆ ಸಮುದಾಯಗಳಿಗೆ ಹಂಚಿಕೆಯಾಗಲಿದೆ. ಇನ್ನು ಒಳ ಮೀಸಲಾತಿಯ ಸಂಪುಟದ ಒಪ್ಪಿಗೆಯ ವಿಚಾರವಾಗಿ ರಾಜ್ಯಾದ್ಯಂತ ಈ ನಿರ್ಧಾರಕ್ಕೆ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಆದರೆ ತುಮಕೂರಿನಲ್ಲಿ ಪರ್ಸೆಂಟೇಜ್ ವಿಂಗಡಣೆ ಕುರಿತಾಗಿ ಅಸಮಾಧಾನವಿದ್ದು ಮಿಶ್ರ ಪ್ರಕ್ರಿಯೆ ವ್ಯಕ್ತವಾಗ್ತಾ ಇದೆ. ದಶಕಗಳ ಹೋರಾಟಕ್ಕೆ ಜಯ ದೊರೆತಿದೆ ಎಂದು ಹಲವಾರು ಸಮುದಾಯ ಮುಖಂಡರು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಈ ನಿರ್ಧಾರದಿಂದ 2 ಸಮುದಾಯಗಳನ್ನ ಸಮಾಧಾನಪಡಿಸುವಲ್ಲಿ ಸಿಎಂ ಯಶಸ್ವಿಯಾಗಿದ್ದಾರೆ ಎನ್ನಲಾಗ್ತಾ ಇದೆ. ಆದರೆ ಕೆಲವು ಮುಖಂಡರು ಮಾತ್ರ ಸಿದ್ದರಾಮಯ್ಯ ಅವರು ಒತ್ತಡಕ್ಕೆ ಮಣಿದು ಈ ನಿರ್ಧಾರ ಕೈಗೊಂಡಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ರು. ಒಳ ಮೀಸಲಾತಿ ನಾವೇನು ಡಿಮಾಂಡ್ ಇಟ್ಟಿದ್ವಿ, ತಕ್ಕ ಮಟ್ಟಿಗೆ ಸಮುದಾಯಕ್ಕೆ ಒಂದು ನ್ಯಾಯ ಸಿಕ್ಕಿದೆ ಅಂತ ಅನಿಸ್ತಾ ಇದೆ. ಅದರೊಳಗೆ ಕೆಲವ್ರನ್ನ ಸಿದ್ದರಾಮಯ್ಯನವರು ಓಲೈಕೆ ಮಾಡಿಕೊಂಡು ಇದನ್ನು ಮಾಡಿದ್ರ ಅಂತಂದ್ಬಿಟ್ಟು ಒಂದು ಮೇಲ್ನೋಟಕ್ಕಂತೂ ಭಾಸವಾಗ್ತಾ ಇದೆ. ಬಲಗೈ ಸಮುದಾಯದ ಮಂತ್ರಿಗಳು ಹಾಗೂ ಸಮಾಜದ ಒತ್ತಡದಿಂದ ಈ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತಂದ್ಬಿಟ್ಟು ಮೇಲ್ನೋಟಕ್ಕೆ ಇದು ಖಾತ್ರಿ. ಸೋಷಿಯಲ್ ಜಸ್ಟಿಸ್ ಅಂತ ಏನು ಹೆಸರುವಾಸಿಕೆ ಆಗಿದ್ರು ಸನ್ಮಾನ್ಯ ಸಿದ್ದರಾಮಯ್ಯನವರು, ಸೋಷಿಯಲ್ ಜಸ್ಟಿಸ್ ಆಗಲಿಲ್ವಾ ಅಂತ ಒಂದು ಆತಂಕ ಕಾಡ್ತಾ ಇದೆ. ಹಾಗೆ ಇನ್ನೊಂದು ಪ್ರಶ್ನೆ ಏನಂತಂದರೆ, ಸಣ್ಣ ಜಾತಿಯನ್ನು ಬಲಾಢ್ಯರ ಗುಂಪಿಗೆ ಸೇರಿಸಿರುವಂಥದ್ದು. ಏನು ಅಲೆಮಾರಿಗಳಿದ್ರಲ್ಲ, ಅವರನ್ನು ತಗೊಂಡೋಗಿ ಬಲಾಢ್ಯರ ಗುಂಪಲ್ಲಿ ಸೇರಿಸಿ ಅವ್ರಿಗೆ ತೀರಾ ಇನ್ನೂ ಕೆಳಮಟ್ಟಕ್ಕೆ ಕಳಿಸುವಂಥದ್ದಾಗಿದೆ. ಇದರ ಬಗ್ಗೆ ಸರ್ಕಾರ ನಿಜವಾಗ್ಲೂ ಚಿಂತನೆ ಮಾಡಬೇಕಂತಂದರೆ ಇವ್ರಿಗೆ ಹೇಗೆ ಕ್ರಿಯೇಟ್ ಮಾಡಬೇಕು. ಮಹಾರಾಷ್ಟ್ರದಲ್ಲಿ ಒಂದು ಮಾದರಿ ಇದೆ. ಅತಿ ಹಿಂದುಳಿದ ಇವರು ಅಲೆಮಾರಿಗಳಿಗೆ 4% ರಿಸರ್ವೇಷನ್ ಇದೆ. ಅದರ ಬಗ್ಗೆ ಸರ್ಕಾರಕ್ಕೆ ಸೋಷಿಯಲ್ ಜಸ್ಟಿಸನ್ನು ಪ್ರತಿಪಾದಿಸುವಂತಹ ಈ ಮುಖ್ಯಮಂತ್ರಿಗಳಿಗೆ ಒಂದು ಕಿವಿ ಮಾತು, ಅವರಿಗೆ ಸದಾವಕಾಶ ಕೊಡಬೇಕು. ಈ ಮಾದಿಗ ಸಮುದಾಯಕ್ಕೆ ಏನಾಗಿದೆ ಅಂದರೆ ಉಸಿರುಗಟ್ಟಿದ ವಾತಾವರಣದಿಂದ ಹೊರಗೆ ಬಂದಂಗೆ ಆಗಿದೆ. ವೆಂಟಿಲೇಟರ್ಲಿಂದ ಹೊರಗಡೆ ಬಂದಿದ್ದು ಆಗಿದೆ ಸಮುದಾಯ. ನಾವು ಇದು ಮುಂಚೆ ಏನು ಕೇಳಿದ್ವಿ ಅಂತಂದರೆ 6% ನಮ್ಗೆ ಕೊಟ್ಬಿಡಿ, ಮಿಕ್ಕವ್ರನ್ನೆಲ್ಲ ಒಂದೇ ಕಡೆ ಇಡಿ ಅಂತ ಕೇಳಿದ್ವಿ. ಆ ಪ್ರಕಾರ ನೋಡಿದಾಗ ಈ ನಮ್ಮ ಬಾಲ್ ನಮ್ಗೆ ಸಿಕ್ಕಿದೆ. ಸೊ ಸಂತೋಷ ಪಡಲೇಬೇಕಾದ ಪರಿಸ್ಥಿತಿ ಆಗಿದೆ. ಬಟ್ ಏನು ಆ ಜನಸಂಖ್ಯೆ ವ್ಯತ್ಯಾಸದಲ್ಲಿ ಏನಾಗಿದೆ, ಅದು ಕೆಲವು ಪೊಲಿಟಿಕಲಿ ಮೋಟಿವೇಟೆಡ್ ಜನಸಂಖ್ಯೆದ ಆಧಾರ ಇಟ್ಕೊಂಡು ಇವರೇನು ಡಿಸೈಡ್ ಮಾಡಿದ್ದಾರೆ. ಕಾಲಕ್ಕೆ ಏನು ಸನ್ಮಾನ್ಯ ಸಿದ್ದರಾಮಯ್ಯನವರು ಶಾಶ್ವತ ಒಂದು ಸಮಿತಿಯನ್ನು ನಡೆಸ್ತೀವಿ ಅಂತಂದ್ಬಿಟ್ಟು ಹೇಳಿದಾರಲ್ಲ, ಈ ಬ್ಯಾಕ್ವರ್ಡ್ ಕಮಿಟಿಗೆಲ್ಲ ಅದೇ ಥರ SC/STಗೆ ಒಂದು ಸಮಿತಿಯನ್ನು ನೇಮಿಸ್ತೀವಿ ಅನ್ನೋದರಿಂದ ಅದೊಂದು ಒಳ್ಳೆಯ ಬೆಳವಣಿಗೆ ಆಗಿದೆ. ಕಾಲಕ್ಕೆ ಮತ್ತು ಈಗ ರಾಜ್ಯದ್ದು ಸೆನ್ಸಸ್ ಆಗುತ್ತೆ ಮತ್ತು ಕೇಂದ್ರದ ಸೆನ್ಸಸ್ ಆಗುತ್ತೆ. ಕಾಲಕ್ಕೆ ರಿವ್ಯೂ ಆದರೆ ಯಾರು ಅವರು ಎಷ್ಟು ಜನ ಇರ್ತಾರೋ ಅವ್ರಿಗೆ ಅಷ್ಟು ಪಾಲನ್ನು ಸಿಗುವಂಥದ್ದು ಆಗಬೇಕು. ಆಮೇಲೆ ಇನ್ನೊಂದು ನಿಮ್ಮ ಮುಖಾಂತರ ನಾನು ಹೇಳಬೇಕಂತಂದರೆ, ಸುಪ್ರೀಂ ಕೋರ್ಟ್ ಒಂದು ಮಾನದಂಡ ಇಟ್ಟಿದೆ. ಇಷ್ಟು ದಿವಸ ಯಾರ್ಯಾರು ಅನುಕೂಲ ಪಡ್ಕೊಂಡಿದ್ರು, ರೆಪ್ರೆಸೆಂಟೇಷನ್ ಯಾರಿಗೆ ಎಷ್ಟು ಜಾಸ್ತಿ ಹೋಗಿದೆ, ಯಾರಿಗೆ ಎಷ್ಟು ಕಡಿಮೆ ಇದೆ, ಅದನ್ನು ಕನ್ಸಿಡರ್ ಮಾಡಿ ಅಂತ ಅಂದ್ಬಿಟ್ಟು ಸುಪ್ರೀಂ ಕೋರ್ಟು ಸನ್ಮಾನ್ಯ ಆನರಬಲ್ ಸುಪ್ರೀಂ ಕೋರ್ಟ್ ಆಗಸ್ಟ್ 1, 2024 ಏನು ಆದೇಶ ಮಾಡಿದ್ರು, ಅದನ್ನು ಆ ಮಾನದಂಡವನ್ನು ಗಾಳಿಗೆ ತೂರಿದ್ದಾರೆ ಅಂತ ಕಾಣ್ತಾ ಇದೆ. ಇನ್ನು ಮಾಜಿ ಸಚಿವ ಮಾಧುಸ್ವಾಮಿ ನೇತೃತ್ವದ ಸಮಿತಿಯ ವರದಿ ಎಲ್ಲರಿಗೂ ನ್ಯಾಯ ಸಿಗುವಂತಿತ್ತು ಎಂದು ಕೆಲ ನಾಯಕರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಆದರೆ ಕಾಂಗ್ರೆಸ್ ಸರ್ಕಾರ ಅದನ್ನ ಬಿಟ್ಟು ತಮ್ಮದೇ ವರದಿಯನ್ನ ಮಂಡಿಸಿದೆ ಎಂದು ಟೀಕೆ ಮಾಡಲಾಗಿದೆ. ಆದರೂ ಒಳ ಮೀಸಲಾತಿ ಜಾರಿಗೆ ಬಂದಿದೆ ಎಂಬುದೇ ಸಮುದಾಯದ ಹೋರಾಟಗಾರರಿಗೆ ಖುಷಿ ತಂದಿದೆ.
ಇದೇ ವೇಳೆ ಕಾಂಗ್ರೆಸ್ ಮುಖಂಡ ಪರಮೇಶ್ವರಪ್ಪ ಸೇರಿದಂತೆ ಹಲವಾರು ಒಳ ಮೀಸಲಾತಿ ಜಾರಿಗೆ ಸ್ವಾಗತ ಕೋರಿದ್ದಾರೆ. ಆದರೆ ಈ ಸವಲತ್ತು ನಿಜವಾದ ಬಡ ವರ್ಗಕ್ಕೆ ತಲುಪಬೇಕು, ಸಾಮಾನ್ಯ ಕುಟುಂಬಗಳಿಗೆ ಅನುಕೂಲವಾಗಬೇಕೆಂಬ ಒತ್ತಾಯವನ್ನ ಅವರು ಹೊರಹಾಕಿದ್ದಾರೆ. ಒಳ್ಳೆ ನೋಡಿದೆ, ಮೊನ್ನೆ ಕಳೆದ 2-3 ದಿವಸದಿಂದ ಪೇಪರಲ್ಲಿ ಬರ್ತಾ ಇದೆ, ಮಾಧ್ಯಮಗಳಲ್ಲಿ ಬರ್ತಾ ಇದೆ. ತುಂಬ ಒಳ್ಳೆ ಬೆಳವಣಿಗೆ. ಐ ಥಿಂಕ್ ಕಳೆದ 30-40 ವರ್ಷದಿಂದ ತುಂಬ ಹೋರಾಟ ಮಾಡ್ಕೊಂಡು ಬಂದಿದ್ದರು ಸಂಬಂಧಪಟ್ಟ ವರ್ಗದವರು. ಅವರಿಗೆ ನ್ಯಾಯ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಮುಖಾಂತರ ನಮ್ಮ ಕಾಂಗ್ರೆಸ್ಸಲ್ಲಿ ಅಟ್ಲೀಸ್ಟು ಅದೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ, ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಈ ಮುಖಾಂತರ ಗ್ರಾಮಾಂತರ ಪ್ರದೇಶ ಮಕ್ಕಳಿಗೆ ತುಂಬ ಮತ್ತು ಕಡು ಬಡತನದ ಇರೋ ಮಕ್ಕಳಿಗೆ ಮತ್ತು ತುಂಬ ಕೀಳುಮಟ್ಟತಿರೋ ಮಕ್ಕಳಿಗೆ, ಶೋಷಿತ ವರ್ಗಕ್ಕೆ ತುಂಬ ಅನುಕೂಲ ಆಗಿದೆ ಅಂತ ಈ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಏನು ಒಳ ಮೀಸಲಾತಿ ಏನು ಈಗ ಒಳ ಪಂಗಡಗಳು ಏನು ಮಾಡಿದಾರಲ್ಲ, ABC ಅಂತ ಏನು ಮಾಡಿಬಿಟ್ಟು 6 ಮತ್ತು 5 17% ಏನು ಕೊಟ್ಟಿದ್ದಾರಲ್ಲ, ಅದರಲ್ಲಿ ತುಂಬ ಆ ಗ್ರೂಪ್ನಲ್ಲೇ ಇರ್ಬೋದು, ಆ ಗ್ರೂಪ್ನಲ್ಲೇ IAS ಮಕ್ಕಳಿರ್ಬೋದು, KS ಮಕ್ಕಳಿರ್ಬೋದು, ಇನ್ನು ತುಂಬ ಆಲ್ರೆಡಿ ಒಳ್ಳೆ ಸ್ಥಾನದಲ್ಲಿರೋ ಮಕ್ಕಳಿಗೆ ಕೊಡೋದಕ್ಕಿಂತನೂ ಅದರಲ್ಲಿ ಏನಾದರೂ ಕೆನೆಪದ್ರ ಮಾಡಿ ತುಂಬ ಕಡು ಬಡವರಿಗೆ, ಗ್ರಾಮಾಂತರದ ಮಕ್ಕಳಿಗೆ ಮತ್ತು ತುಂಬ ಅದರಲ್ಲೇ ಆ ಗ್ರೂಪಲ್ಲೇ ಇರೋವಂಥ ಮಕ್ಕಳಿಗೆ ಅನುಕೂಲ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ನಿಮ್ಮ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲೊಂದು ಕಡೆಯಲ್ಲಿ ಲೋಪದೋಷಗಳಿವೆ. ಯಾಕಂದರೆ ಮಾಧುಸ್ವಾಮಿ ಅವರು ಅಧ್ಯಕ್ಷತೆಯಲ್ಲಿ ಮಾಡಿದಂಥದ್ದು, ಅವರು ಅದನ್ನು ಬಿಟ್ಟು ಸಮಿತಿಯಲ್ಲಿ ಏನು ಮಾಡಿದ್ರು ಅದನ್ನು ಬಿಟ್ಟು ಬೇರೆ ಮಾಡಿದ್ದಾರೆ ಅನ್ನೋದು ಕೇಳಿಬರ್ತಾ ಇಲ್ಲ. ಇಲ್ಲ, ಅವಾಗ ಮಾಡಿದ್ದು ಅದು ಬರೀ ಒಳಪಂಗಡ ಮಾಡಿರಲಿಲ್ಲ, ಅದನ್ನು ಎಲ್ಲ ಜಾತಿಗೂ ಮಾಡಿದರು. ಸಾಮಾನ್ಯ ವರ್ಗಕ್ಕೂ ಮಾಡಿದರು, ಒಕ್ಕಲಿಗರಿಗೂ ಮಾಡಿದರು, ಲಿಂಗಾಯತರಿಗೂ ಮಾಡಿದರು, ಎಲ್ಲರಿಗೂ ನ್ಯಾಯ ಒದಗಿಸಿದ್ರು ಅಂತ ಅಂದ್ಕೊಂಡಿದ್ವಿ. ಬಟ್ ಇದು ಓನ್ಲಿ ಒಳ ಮೀಸಲಾತಿ SC/ST ಅಷ್ಟೇ ಸೀಮಿತವಾಗಿದೆ ಇದು. ಸೊ ಹಂಗಾಗಿ ಅದಕ್ಕೂ ಇದಕ್ಕೇನು ಸಂಬಂಧ ಇಲ್ಲ ಅನಿಸುತ್ತೆ. ಅಟ್ಲೀಸ್ಟ್ ಇದರಲ್ಲಿ SC/ST ಸಮಾಜಕ್ಕೆ ಎಲ್ಲ ವರ್ಗದ ಜನಕ್ಕೆ ಕೆಲವರು ಇಷ್ಟು ಏನಾಗ್ತಾ ಇತ್ತು, ಒಂದು ವರ್ಗನೇ ಅದರದ್ದು ಅಡ್ವಾಂಟೇಜ್ ತೊಗೊತಾ ಇದೆ ಅಂತ ಕೇಳ್ಪಟ್ಟಿದ್ವಿ ನಾವು. ಯಾಕೆಂದರೆ ಮೆಜಾರಿಟಿ ಇರೋದು ಬೇರೆ ಒಂದು ವರ್ಗ, ಕಡಿಮೆ ಜನಸಂಖ್ಯೆ ಇರೋ ವರ್ಗಗಳು ಎಲ್ಲ 17% ಯೂಸ್ ಅಂದರೆ ಮೆಜಾರಿಟಿ ಯೂಸ್ ಮಾಡ್ಕೊತಾ ಇದ್ರು ಅಂತ ಇತ್ತದು. ಈಗ ಡಿವೈಡ್ ಮಾಡಿರೋದ್ರಿಂದ, ಜನಸಂಖ್ಯೆ ಆಧಾರವಾಗಿ ಡಿವೈಡ್ ಮಾಡಿರೋದ್ರಿಂದ ಎಲ್ಲ ವರ್ಗಕ್ಕೂ ಅನುಕೂಲ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ. ಒಟ್ಟಾರೆ ದಲಿತ ಒಳ ಮೀಸಲಾತಿ ಜಾರಿಗೆ ಬಂದಿರುವುದು ರಾಜ್ಯ ರಾಜಕೀಯದಲ್ಲಿ ಮಹತ್ವದ ತೀರ್ಮಾನವೆಂದು ಪರಿಗಣಿಸಲಾಗಿದೆ. ಆದರೆ ಈ ಸಂಪುಟದ ನಿರ್ಧಾರದ ಬಗ್ಗೆ ದಲಿತ ನಾಯಕರಲ್ಲಿ ಅಸಮಾಧಾನವಿದೆ. ಮುಂದಿನ ದಿನಗಳಲ್ಲಿ ಈ ಒಳ ಮೀಸಲಾತಿ ಒಪ್ಪಿಗೆ ಕುರಿತು ದಲಿತ ನಾಯಕರು ಯಾವ ನಿರ್ಧಾರಕ್ಕೆ ಬರಲಿದ್ದಾರೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.